ಜಗತ್ತಿನ ಅತಿ ಹೆಚ್ಚು ಅಪರಾಧಗಳು ಹೆಣ್ಣು ಹೊನ್ನು ಮಣ್ಣನ್ನೇ ಸುತ್ತುವರೆದಿದ್ದು ಇದೀಗ ಇಲ್ಲಿ ಮತ್ತೊಂದು ಹಣದಾಸೆಗೆ ವೃದ್ಧೆಯನ್ನು ಮೋಸ ಮಾಡಿರುವಂಥ ಘಟನೆ ಚನ್ನಪಟ್ಟಣದ ಬ್ರಹ್ಮಣಿಪುರದಲ್ಲಿ ದಾಖಲಾಗಿದೆ. ವೃದ್ಧೆಯ ಹೆಸರು ಗೌರಮ್ಮ, ವಯಸ್ಸು 60, ಚನ್ನಪಟ್ಟಣದ ಬ್ರಾಹ್ಮಣಿಪುರದಲ್ಲಿ ವಾಸವಾಗಿರ್ತಾರೆ. ಆಕೆಗೆ ಅಕ್ಷಿತಾ ಎಂಬ ಹೆಸರಿನ ಮಗಳಿದ್ದು ಕಾರಣಾಂತರಗಳಿಂದ ಆತ್ಮಹತ್ಯೆ ಮಾಡ್ಕೊಂಡಿರ್ತಾಳೆ. ಇನ್ನು 5 ವರ್ಷದ ಹಿಂದೆ ವೃದ್ಧೆಯ ಪತಿ ಕೂಡ ಆರೋಗ್ಯ ಸರಿಯಿಲ್ಲದ ಕಾರಣಕ್ಕೆ ತೀರ್ಕೊಂಡಿರ್ತಾರೆ. ಸೊ ಇದಾಗಿ ಕೆಲವು ತಿಂಗಳುಗಳ ನಂತರ ವೃದ್ಧೆ ಗೌರಮ್ಮ ತನಗೆ ಉಳಿದಂಥ ಪಿತ್ರಾರ್ಜಿತ ಆಸ್ತಿಯ ಸರ್ವೆ ನಂಬರ್ 118/1ರಲ್ಲಿದ್ದಂಥ 1 ಎಕರೆ 18 ಗುಂಟೆ ಆಸ್ತಿಯನ್ನು ಮಾರಿ ಬಂದಂತಹ 29,69,741 ರೂಪಾಯಿಗಳನ್ನು ತನ್ನ ಬ್ಯಾಂಕ್ ಆಫ್ ಇಂಡಿಯಾ ಅಕೌಂಟ್ನಲ್ಲಿ ಗೌರಮ್ಮ ಇಟ್ಕೊಂಡಿರ್ತಾರೆ. ಇದನ್ನು ತಿಳಿದ ಊರಿನ ಸಂಬಂಧಿ ನವೀನ್ ಮೇ 4ರಂದು ಮನೆಗೆ ಬಂದು ನರೇಗಾ ಯೋಜನೆಯ ಅಡಿಯಲ್ಲಿ ಸರ್ಕಾರದ ಸವಲತ್ತನ್ನು ಕೊಡಿಸೋದಾಗಿ ತಿಳಿಸಿ ಬ್ಯಾಂಕಿಗೆ ಕರೆದೊಯ್ದು ಚೆಕ್ ಪಡೆದು ಸಹಿಗಾಗಿ ವೃದ್ಧೆಯ ಹೆಬ್ಬೆಟ್ಟಿನ ಗುರುತನ್ನು ಹಾಕಿಸ್ಕೊಂಡು ಕೈಗೆ 500 ರೂಪಾಯಿ ಕೊಟ್ಟು ಕಳಿಸಿರ್ತಾನೆ. ಇದೇ ರೀತಿಯಲ್ಲಿ ಮೇ 6, 7, 8, 9, 13 ಮತ್ತು 14 ಮತ್ತು 19ನೇ ತಾರೀಕು ಕೂಡ ವೃದ್ಧೆ ಗೌರಮ್ಮನ ಬ್ಯಾಂಕಿಗೆ ಕರೆದೊಯ್ದು ಇದೇ ರೀತಿ ಸಹಿ ಹಾಕಿಸ್ಕೊಂಡು ಒಟ್ಟು 3,500 ರೂಪಾಯಿಗಳನ್ನು ಕೊಟ್ಟು ಕಳಿಸಿರ್ತಾನೆ. ಸೊ ಈ ವಿಚಾರವನ್ನ ವೃದ್ಧೆ ಗೌರಮ್ಮ ತನ್ನ ತಮ್ಮನಿಗೆ ನರೇಗಾ ಯೋಜನೆ ಅಡಿಯ ಹಣ ಬಂದಂತ ವಿಚಾರದ ಬಗ್ಗೆ ತಿಳಿಸಿದಾಗ ವೃದ್ಧೆಯ ತಮ್ಮ ರಾಮಲಿಂಗನಿಗೆ ಸಂಶಯ ಬರುತ್ತೆ. ವೃದ್ಧೆಯನ್ನ ಕರೆದೊಯ್ದು ಬ್ಯಾಂಕಿನ ಒಂದು ಸ್ಟೇಟ್ಮೆಂಟ್ ತೆಗೆಸಿ ವಿಚಾರಿಸಿದಾಗ ಅವನಿಗೆ ಗಾಬರಿಗೊಳ್ತಾನೆ ಮತ್ತು ಅಕ್ಕನ ಬ್ಯಾಂಕ್ ಅಕೌಂಟ್ ನಿಂದ ಹಣ ವಿತ್ಡ್ರಾ ಆಗಿರೋದ್ರ ಬಗ್ಗೆ ತಿಳಿದು ಬರುತ್ತೆ. ಇದರ ವಿಚಾರವಾಗಿ ಸುಮಾರು 1 ಲಕ್ಷ, 2 ಲಕ್ಷ, 10 ಲಕ್ಷ ಈ ರೀತಿ 7ರಿಂದ 8 ಬಾರಿ ಹಣ ಡ್ರಾ ಮಾಡಿರೋದ್ರ ಬಗ್ಗೆ ಗೊತ್ತಾಗುತ್ತೆ. ವೃದ್ಧೆ ಗೌರಮ್ಮನಿಗೆ ತನಗಾದಂಥ ವಂಚನೆ ಬಗ್ಗೆ ಅರಿವಾಗುತ್ತೆ. ಬ್ಯಾಂಕ್ ಅಕೌಂಟ್ ಸ್ಟೇಟ್ಮೆಂಟ್ನ ಪ್ರಕಾರ ಸುಮಾರು 19,45,000 ರೂಪಾಯಿಗಳು ಡ್ರಾ ಮಾಡಿಕೊಂಡಿದ್ದು ಇದರಲ್ಲಿ ಸುಮಾರು 4 ಲಕ್ಷ ಹಣವನ್ನು ಬ್ರಹ್ಮಣಿಪುರದ ರಾಜೇಶ್ನಿಗೆ ಮತ್ತು 6 ಲಕ್ಷ ರೂಪಾಯಿಯನ್ನು ಶಿಲ್ಪಾ ಎನ್ನುವಂಥ ಮಹಿಳೆಗೆ ಈ ನವೀನ್ RTGS ಮಾಡಿಸಿರ್ತಾನೆ. ಈ ವಿಚಾರವಾಗಿ ವೃದ್ಧೆ ಗೌರಮ್ಮನ ತಮ್ಮ ರಾಮಲಿಂಗಯ್ಯ ಫೋನ್ ಮಾಡಿ ನವೀನ್ಗೆ ವಿಚಾರಿಸಿದಾಗ ಅವನು ಫೋನನ್ನು ರಿಸೀವ್ ಮಾಡಿರುವುದಿಲ್ಲ ಮತ್ತು ಸಂಪರ್ಕಕ್ಕೂ ಕೂಡ ಬಂದಿರುವುದಿಲ್ಲ. ಇದಾದ ನಂತರ ವೃದ್ಧೆ ಗೌರಮ್ಮ ಮನೆಯಲ್ಲಿ ಒಬ್ಬಳೇ ಇರುವಂಥ ಸಂದರ್ಭ ನೋಡಿಕೊಂಡು ನವೀನ್, ಶಿಲ್ಪಾ ಮತ್ತು ರಾಜೇಶ್ ಮನೆಗೆ ಬಂದು ಸಾಯೋ ಮುದುಕಿ ನಿನಗೆ ಯಾಕೆ ದುಡ್ಡು, ಉಳಿದಿರೋ ಹಣವನ್ನು ಕೂಡ ನೀನು ಟ್ರಾನ್ಸ್ಫರ್ ಮಾಡಿ ಕೊಡಬೇಕು, ಇಲ್ಲದಿದ್ದರೆ ನೀನು ಮನೆಯಲ್ಲಿ ಮಲಗಿರುವಾಗ ಕಲ್ಲು ಎತ್ತಾಕಿ ಸಾಯಿಸಿಬಿಡ್ತೀನಿ ಅನ್ನುವಂಥ ಸಾವಿನ ಬೆದರಿಕೆ ಕೂಡ ಹಾಕಿರ್ತಾರೆ. ಇದ್ರ ಬಗ್ಗೆ ವೃದ್ಧೆ ಗೌರಮ್ಮ ಓದು ಬರಹ ಬರೆದಿದ್ದಂಥ ನನ್ನಂಥ ವೃದ್ಧೆಗೆ ಹಣದ ಮೋಸ ಮಾಡಿ ಜೊತೆಗೆ ಸಾವಿನ ಬೆದರಿಕೆಯನ್ನು ಹಾಕಿರುವಂಥ ನವೀನ್ ಸೇರಿ 4 ಜನರ ಮೇಲೆ ಚನ್ನಪಟ್ಟಣ ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲಿಸಿರ್ತಾರೆ.